ಅಸ್ಸಲಾಮ್ ವಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಜನರಲ್ ಪ್ರಾಕ್ಟೀಷನರ್, ಜನರಲ್ ಫಿಸಿಷಿಯನ್, ಇನ್ಫೆಕ್ಷಿಯಸ್ ಡಿಸೀಸ್ ಸ್ಪೆಷಲಿಸ್ಟ್ ಮತ್ತು ಜನರಲ್ ಪ್ರಾಕ್ಟೀಷನರ್, ಮೆಡಿಕೇರ್ ಕ್ಲಿನಿಕ್ಸ್ ಆಲ್ 1920 HSR ಲೇಔಟ್, ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ಚರ್ಚೆ ಮಾಡೋದು ಒಂದು ಗುಂಪಿನ ಪೇಷಂಟು. ಹಲವು ವರ್ಷದಿಂದ ನಾವು ಅವ್ರಿಗೆ ಫಾಲೋ ಮಾಡ್ತಾ ಇದ್ದೀವಿ. ನಾವು ಯಾವಾಗಲೂ ನೋಡ್ತೀವಿ, ಅವ್ರು ಏನೋ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅವರ ಕ್ಯಾರಿಯರ್ ಪ್ರೊಫೆಷ್ನಲ್ ಲೈಫ್ನಲ್ಲಿ, ಕೆಲಸದ ಜೀವನದಲ್ಲಿ, ಅಥವಾ ಅವರ ನಿಜಿ ಜೀವನದಲ್ಲಿ, ಸಂಬಂಧಗಳಲ್ಲಿ, ಅಥವಾ ಅವರ ಧಾರ್ಮಿಕ ಜೀವನದಲ್ಲಿ ಏನೋ ಮಾಡೋಕ್ಕೆ ಹೋದರೆ ಯಾವಾಗಲೂ ಅದು ಒಂದು ಎಷ್ಟು ದೊಡ್ಡ ಒಂದು ಸಮಸ್ಯೆ, ಒಂದು ಕಠಿಣ ಸಮಸ್ಯೆ ಆಗಿಬಿಡುತ್ತೆ ಅಂದರೆ ಅವ್ರ ಮೇಲೆ ತುಂಬ ಆರೋಪಗಳು ಬೀಳೋಕ್ಕೆ ಶುರು ಆಗಿಬಿಡುತ್ತೆ. ಮತ್ತು ಒಂದು ಶಿಕ್ಷೆ ಕೊಡಬೇಕು ಅಂಥ ಸ್ಥಿತಿಗೆ ಎಲ್ಲ ಪ್ರಯತ್ನಗಳು ಬಂದುಬಿಡುತ್ತೆ. ಕೆಲವು ಜನ ಸೈನ್ಸ್ ಅಂತಾರೆ, ಕೆಲವು ಜನ ರಿಲಿಜನ್ ಅಂತಾರೆ. ಯಾವುದೋ ಒಂದು ಏರಿಯಾನಲ್ಲಿ ಈ ಪ್ರಯತ್ನ ಪಟ್ರೇನೋ ಇದೇ ಆಗುತ್ತೆ. ಇದನ್ನು ಏನಾದರೂ ಒಂದು ಶುರು ಮಾಡೋಕ್ಕೆ ಹೋದ್ರೇನೋ, ಶುರು ಮಾಡೋಕ್ಕೆ ಮುಂಚೆನೇ ಇದು ಸಂಬಂಧಗಳಲ್ಲಿ ಆಟ ಆಡೋದು ಈ ಶಿಕ್ಷೆನ ಕೊಡುವ ಒಂದು ಪರಿಸ್ಥಿತಿ ಥರಕ್ಕೆ ಶುರು ಆಗಿಬಿಡುತ್ತೆ. ಸೊ ಇವರು ಏನೋ ಪ್ರಯತ್ನ ಪಡೋಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಎಲ್ಲ ಸಂಬಂಧಗಳನ್ನು ಉಪಯೋಗಿಸಿ ಒಂದು ಸ್ಥಿತಿ ಈ ಥರ ಬಂದುಬಿಡುತ್ತೆ. ನಾವು ರಿಸರ್ಚ್ ಮಾಡಿದ್ರೆ ಏನು ಗೊತ್ತಾಗುತ್ತೆ, ಇವರಿಗೆ ಎಲ್ಲ ಜ್ಞಾನ ಇದೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಹೆಂಗೆ ಮಾಡಬೇಕು ಎಲ್ಲ ಗೊತ್ತಿದೆ. ಆದ್ರೇನು ಪ್ರತಿ ಸಲ ಇಂಥ ಸ್ಥಿತಿ ಯಾಕೆ ಬರುತ್ತೆ ಅಂತ ರಿಸರ್ಚ್ ಮಾಡಿದ್ರೆ ಪರೀಕ್ಷೆ ಮಾಡಿದ್ರೆ ಏನು ಗೊತ್ತಾಗುತ್ತದೆ, ಇದು ಎಲ್ಲ ಸಂಬಂಧಗಳ ಆಟ, ಎಲ್ಲ ಸುಳ್ಳಿಂದ ಇದೆಲ್ಲ ನಡೆಸ್ತಾ ಇದ್ದಾರೆ. ಯಾಕೆ ಅಂದರೆ ಇವ್ರಿಗೆ ಇದು ವಿಷಯ ತುಂಬ ಸಿಂಪಲ್. ಏನಂದರೆ, ಒಂದು ವ್ಯಕ್ತಿಯ ಶರೀರದ ಶಕ್ತಿ ಚೆಕ್ ಮಾಡಬೇಕಂದ್ರೆ ಅದ್ರ ಮೇಲೆ ಒಂದು ಫೋರ್ಸ್ ಆಗಬೇಕು, ಒಂದು ಪೇನ್ಫುಲ್ಲು ಫೋರ್ಸ್ ಆಗಬೇಕು. ಅದು ಸುಮ್ಮನೆ ಹಾಕೋಕ್ಕಾಗಲ್ಲ. ಸುಮ್ಮನೆ ಹಾಕಿದ್ರೆ ಜನರು ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಸಂಬಂಧಗಳ ಜೊತೆ ಹೆಂಗೆ ಆಡ್ತಾರೆ ಅಂದರೆ ಇಂಥ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಅದು ಜೀವನದ ಯಾವುದೇ ಒಂದು ಏರಿಯಾನಲ್ಲಿ ಇದ್ದರೆ ಆವಾಗ ಅದು ಫೋರ್ಸು, ಪೇನ್ಫುಲ್ ಸ್ಟಿಮ್ಯುಲೈ ಕೊಟ್ಟರೆ ಏನಾಗುತ್ತೆ, ಅವ್ರ ಶರೀರದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಸೈಂಟಿಫಿಕಲಿ ಆ್ಯಕ್ಯುರೇಟ್ಲಿ ಚೆಕ್ ಮಾಡೋಕ್ಕೆ ಆಗುತ್ತೆ. ಇವಾಗ ನಿಮಗೆ ಗೊತ್ತು, ಬೇರೆ ಬೇರೆ ಪದಾರ್ಥದಲ್ಲಿ ಬೇರೆ ಬೇರೆ ಶಕ್ತಿ ಇದೆ. ಉದಾಹರಣೆಗೆ ಡೈಮಂಡು, ಗೋಲ್ಡು, ಟೈಟಾನಿಯಮ್ಮು, ಇದೆಲ್ಲ ನೋಡ್ಬೋದು. ಸೊ ದಯವಿಟ್ಟು ತನ್ನನ್ನು ಕಾಮಿಡಿಯನ್, ಜೋಕರ್, ಹ್ಯೂಮರ್ ಆರ್ಟಿಸ್ಟ್ ಆಗೋದನ್ನು ಕಾಪಾಡ್ಕೊಳ್ಳಿ ಮತ್ತು ಬೇರೆಯವ್ರನ್ನ ಕಾಪಾಡ್ಕೊಳ್ಳಿ ಸಾಧ್ಯ ಇದ್ದರೆ. ಜಜಾಕಲ್ಲಾಹು ಖೈರ್.